Hello everyone. In my last class, we did a problem on consignment account, and in that we also prepared goods sent on consignment. That is very simple problem. But in updating version, so we can see the abnormal loss account and the consignment stock. So many other working notes are comes under the consignment account. Today I am going to explain a adjustment called abnormal loss under consignment account. So what is abnormal loss? Abnormal loss ಅಂದ್ರೆ ಏನಪ್ಪ? So loss which is not normal, that is called abnormal loss. So normal loss we can expect. You can expect the normal loss. Abnormal loss is unexpected. Unexpectedly happening the loss are called as abnormal loss. ನಮಗೆ ಗೊತ್ತಾಗಲ್ಲ ಎಷ್ಟಾಗತ್ತೆ ಅಂತ. ಹೇಗೆ ಹೇಳ್ಬೋದು? ಫಾರ್ ಎಕ್ಸಾಂಪಲ್, when you purchase a bag of mango or tomato, while you bringing into the home, yes, you brought into the home, when you ಚೆಕ್ ಇಟ್ ಔಟ್, ಒಂದೆರಡು ಟೊಮೆಟೊಗಳು ಏನಾಗಿರುತ್ತೆ, ಅಪ್ಪಚ್ಚೆ ಆಗಿರುತ್ತೆ. ಏನು, ಎಲ್ಲ ತರಕಾರಿಯ ಭಾರಕ್ಕೆ ಏನಾಗಿರುತ್ತೆ, ಅಪ್ಪಚ್ಚೆ ಆಗಿ. ಸೊ ಯು ಕಾಂಟ್ ಯೂಸ್, ಅದನ್ನು ಯೂಸ್ ಮಾಡೋಕ್ಕಾಗಲ್ಲ. ದಟ್ ಈಸ್ ನಾರ್ಮಲ್ ಲಾಸ್. ಯೂಶುವಲಿ ತುಂಬ ಟೊಮೆಟೊ 4-5 kg ತಂದುವಾಗ ಒಂದು 2-3 ಲಾಸ್ ಬಂದೇ ಬರುತ್ತೆ. ದಟ್ ಈಸ್ ನಾರ್ಮಲ್ ಲಾಸ್. ಯು ಕ್ಯಾನ್ ಎಕ್ಸ್ಪೆಕ್ಟ್. ಒಂದು 50-60 ಮಾವಿನ ಹಣ್ಣನ್ನು ತಂದಾಗ ಒಂದೆರಡು ಅದರ ಅಡಿಗಡೆ ಇರೋದು ಭಾರಕ್ಕೆ ಏನಾಗಿರ್ಬೋದು, ಅದು ಅಪ್ಪಚ್ಚಿ ಆಗಿರ್ಬೋದು ಅಥವಾ ಡ್ಯಾಮೇಜ್ ಆಗಿರ್ಬೋದಲ್ವಾ. ಸೊ ದಟ್ ಈಸ್ ನಾರ್ಮಲ್ ಲಾಸ್. ಬಟ್ ಇನ್ ಕೇಸ್ while bringing you brought, ಇನ್ನೂ ಒಂದು ಸಿಂಪಲ್ ಎಕ್ಸಾಂಪಲ್ ಹೇಳ್ತೀನಿ. ಎಕ್ಸಾಂಪಲ್, ಯು ಆರ್ ಗೋಯಿಂಗ್ ಟು, ನೀವೊಂದು ಲೀಟರ್ ಹಾಲನ್ನು, ಮಿಲ್ಕನ್ನು ಡೈರಿಗೆ ತಗೊಂಡೋಗಿ ಹಾಕ್ತಾ ಇದ್ದೀರಿ. ಸೊ ಯು ವಿಲ್ ಗೋ ಥ್ರೂ ದ ಬೈಕಲ್ಲಿ ಹೋಗ್ತಾ ಇರ್ತೀರಿ. ಸೊ ಹೋಗೋದಾದ್ರೆ ಬೈಕಲ್ಲಿ ಹೋಗ್ತಿರುವಾಗ ಹಾಲಿನ ಕ್ಯಾರಿಯರ್ ತುಳುಕ್ತಾ, ವೈಲ್ ಶೇಕಿಂಗ್, ಸೊ ಸ್ವಲ್ಪ ಹಾಲು ವೇಸ್ಟ್ ಆಗ್ತಾ ಇರುತ್ತೆ. ದಟ್ ಈಸ್ ನಾರ್ಮಲ್ ಲೀಕೇಜ್, ನಾರ್ಮಲ್ ಲಾಸ್. ಯೂಶುವಲಿ ಡೈಲಿ ಆಗುತ್ತೆ, ಏನೂ ಮಾಡೋಕ್ಕಾಗಲ್ಲ. ಮುಚ್ಚಳ ಲೂಸ್ ಆಗಿರ್ಬೋದು, ಕ್ಯಾಪ್ ಮೇ ಬಿ ಲೂಸ್. ದಟ್ಸ್ ವೈ ಯು ವಿಲ್ ಫೇಸ್ ದ ನಾರ್ಮಲ್ ಲಾಸ್. ಬಟ್ ಒನ್ ಡೇ, ಸೊ ಡ್ಯೂ ಟು ರಶ್ ಆರ್ ಟ್ರಾಫಿಕ್, ಡ್ಯೂ ಟು ಸ್ಪೀಡ್, ಸೊ ಯು ಮೇ ಗೆಟ್ ಆಕ್ಸಿಡೆಂಟ್. ನಿಮಗೆ ಆಕ್ಸಿಡೆಂಟ್ ಆದಾಗ ಸೊ ನಿಮ್ಮ ಹತ್ರ ಇರೋ 1 ಲೀಟರ್ ಅಷ್ಟೂ ಏನಾಗ್ಬಿಡುತ್ತೆ, ರೋಡಿಗೆ ಬಿದ್ದು ಚೆಲ್ಲೋಗ್ಬಿಡುತ್ತೆ. ದಟ್ ಈಸ್ ಅಬ್ನಾರ್ಮಲ್ ಲಾಸ್. 1 ಬ್ಯಾಗ್ ಆಫ್ ಮ್ಯಾಂಗೋ ಬೈಕಲ್ಲಿ ಇಟ್ಕೊಂಡ್ ಬಂದಿರ್ತೀರಿ, ಬೈಕಿಂದ ಜಾರಿ ಕೆಳಗೆ ರೋಡ್ ಮೇಲೆ ಬೀಳುತ್ತೆ, ಅಷ್ಟೂ ಮ್ಯಾಂಗೋ ಹಣ್ಣುಗಳು ಡ್ಯಾಮೇಜ್ ಆಗುತ್ತೆ. ದಟ್ ಈಸ್ ಅಬ್ನಾರ್ಮಲ್ ಲಾಸ್. ಕ್ಲಿಯರ್? ಅಬ್ನಾರ್ಮಲ್ ಲಾಸ್. ಯೂಶುವಲಿ ಇನ್ ಕನ್ಸೈನ್ಮೆಂಟ್ ಅಕೌಂಟಲ್ಲಿ ಏನಾಗಿರುತ್ತೆ ಅಂದರೆ, ಗೂಡ್ಸನ್ನು ಕನ್ಸೈನರ್ ಕಳಿಸೋ ಅಷ್ಟೊತ್ತಿಗೆ ಅವನು ಇನ್ಶೂರೆನ್ಸ್ ಮಾಡಿ ಕಳಿಸ್ತಾನೆ. ಫಾರ್ ಎಕ್ಸಾಂಪಲ್, ಫ್ರಮ್ ಹರಿಹರ್ಪುರ ಟು ಶೃಂಗೇರಿ ನಾನು ಗೂಡ್ಸನ್ನು ಕಳಿಸ್ತಾ ಇದ್ದೀನಿ. ಕ್ಲಿಯರ್? ಫ್ರಮ್ ಹರಿಹರ್ಪುರ ಟು ಶೃಂಗೇರಿ. ಸೊ ವೈಲ್ ಟ್ರಾನ್ಸಿಟ್, ವೈಲ್ ರೋಡ್ ಏನಾದರೂ ಆಕ್ಸಿಡೆಂಟ್ ಆಗಿ ಗೂಡ್ಸ್ ಡ್ಯಾಮೇಜ್ ಆದರೆ ರಿಸ್ಕನ್ನು ಮಿನಿಮೈಸ್ ಮಾಡಲಿಕ್ಕೆ ಏನು ಮಾಡ್ತಾನೆ, ಇನ್ಶೂರೆನ್ಸನ್ನು ಮಾಡ್ತಾನೆ. ಯಾರು? ಕನ್ಸೈನರ್, ಓನರ್. ಸೊ ಕ್ಲಿಯರ್? ದಟ್ ಈಸ್ ಎಕ್ಸ್ಪೆನ್ಸಸ್ ಮೇಡ್ ಬೈ ದ ಕನ್ಸೈನರ್ ಇನ್ ಆರ್ಡರ್ ಟು ಅವಾಯ್ಡ್ ದ ಅಬ್ನಾರ್ಮಲ್ ಲಾಸ್. ಸೊ ಇಲ್ಲಿಂದ ಅಲ್ಲಿಗೆ ಹೋಗೋಷ್ಟೊತ್ತಿಗೆ ಒಂದೆರಡು ಮ್ಯಾಂಗೋಗಳು ಡ್ಯಾಮೇಜ್ ಆಗಿದೆ, ಇಟ್ಸ್ ಕಾಮನ್, ನಾರ್ಮಲ್ ಲಾಸ್. ಸೊ ಡ್ಯೂ ಟು ಆಕ್ಸಿಡೆಂಟ್, ಇನ್ ಬಿಟ್ವೀನ್ ಆಕ್ಸಿಡೆಂಟ್ ಅಷ್ಟೂ ಮ್ಯಾಂಗೋಗಳು ಡ್ಯಾಮೇಜ್ ಆದವು, 90% ಆಫ್ ಮ್ಯಾಂಗೋ ಡ್ಯಾಮೇಜ್ ಅಂದರೆ ದಟ್ ಈಸ್ ಅಬ್ನಾರ್ಮಲ್ ಲಾಸ್ ಅಂತ ಕರಿತೀವಿ. ಅದನ್ನು ಅಬ್ನಾರ್ಮಲ್ ಲಾಸ್ ಅಂತ ಕರಿತೀವಿ. ಸೊ ದೀಸ್ ಕೈಂಡ್ ಆಫ್ ಲಾಸ್ ಕಾಲ್ಡ್ ಆಸ್ ಅಬ್ನಾರ್ಮಲ್ ಲಾಸ್. ದಟ್ಸ್ ವೈ consignor is going to make a insurance. Insurance is one-time settlement, that is non-recurring expenses. It is made by the consignor, non-recurring expenses. ಕಳಿಸೋಷ್ಟೊತ್ತಿಗೆ ಕ್ಯಾರೇಜ್ ಪೇ ಮಾಡ್ತಾನೆ, non-recurring expenses made by the consignor. ಕಸ್ಟಮ್ ಡ್ಯೂಟಿ ಕೊಡ್ತಾನೆ ಅಂತ ಇಟ್ಕೊಳ್ಳಿ, ಅದು non-recurring expenses. ಅವನ ಕೆಲಸ ಏನು ಅಂದರೆ, ಗೂಡ್ಸಿಗೆ ಹಾಕಿ ಹರಿಹರ್ಪುರದಿಂದ ಕಳಿಸ್ತಾನಲ್ಲ, ಕಳಿಸಿದ ತಕ್ಷಣ ಕಳಿಸೋಕ್ಕೆ ಏನೆಲ್ಲ ಎಕ್ಸ್ಪೆನ್ಸಸ್ ಮಾಡ್ತೀನಿ ಅದನ್ನು ನಾನ್ ರಿಕರಿಂಗ್ ಎಕ್ಸ್ಪೆನ್ಸಸ್ ಅಂತ ಕರೀತಾನೆ. ಸೊ ಒಂದು ಅಬ್ನಾರ್ಮಲ್ ಲಾಸ್ ಅಂದರೆ ಏನು ಅಂತ ತಿಳ್ಕೊಂಡ್ರಿ, ಅದಕ್ಕೆ ಮಾಡುವಂಥ ಎಕ್ಸ್ಪೆನ್ಸಸ್, ನಾನ್ ರಿಕರಿಂಗ್ ಎಕ್ಸ್ಪೆನ್ಸಸ್ ಯಾವುದು ಅಂತ ತಿಳ್ಕೊಂಡ್ರಿ. ಸೊ ಇಷ್ಟು ಗೊತ್ತಿದ್ರೆ ನೀವು ಅಬ್ನಾರ್ಮಲ್ ಲಾಸ್ ಕ್ಯಾಲ್ಕುಲೇಷನನ್ನು ಮಾಡ್ಬೋದು. ಲೆಟ್ ಅಸ್ ಗೋ ಥ್ರೂ ಒನ್ ಪ್ರಾಬ್ಲಮ್. ಸೊ ನಾವು ಕ್ಯಾಲ್ಕುಲೇಷನ್ ಆಫ್ abnormal loss.
ಪ್ರಾಬ್ಲಮ್ ನಂಬರ್ 1. ಸುರೇಶ್ ಆಫ್ ಬ್ಯಾಂಗ್ಳೂರ್ ಕನ್ಸೈನ್ಡ್ 2000 bags ಆಫ್ ರೈಸ್. ಯಾರಲ್ಲಿ? ಸುರೇಶ್ ಆಫ್ ಬ್ಯಾಂಗ್ಳೂರ್ ಕನ್ಸೈನ್ 2000 bags ಆಫ್ ರೈಸ್. ಸುರೇಶ್ ಕನ್ಸೈನ್ ಮಾಡ್ತಾನೆ ಅಂದ್ರೆ ಸುರೇಶ್ ಇಸ್ ದ ಕನ್ಸೈನರ್, ರೈಟ್? ಸುರೇಶ್ ಇಸ್ ದ ಕನ್ಸೈನರ್. ಸುರೇಶ್ ಕನ್ಸೈನ್ ಆಗ್ತಾನೆ ಟು ರಾಜೇಶ್. ರಾಜೇಶ್ ಇಸ್ ದ ಕನ್ಸೈನಿ. ಕನ್ಸೈನಿ, ರೈಟ್? ಕನ್ಸೈನಿ. ಕನ್ಸೈನಿ. ಕಾಸ್ಟಿಂಗ್ ರಾಜೇಶ್ ಆಫ್ ಮೈಸೂರು ಕಾಸ್ಟಿಂಗ್ 400 ಈಚ್. ಪ್ರತಿಯೊಂದು ಬ್ಯಾಗಿಗೆ 2000 ಬ್ಯಾಗ್ ಅಲ್ಲಿ ಪ್ರತಿಯೊಂದು ಬ್ಯಾಗಿಗೆ 400 ರೂಪಾಯಿ ಆಗುತ್ತೆ. ಸುರೇಶ್ ಇನ್ಕರ್ಡ್ ಎಕ್ಸ್ಪೆನ್ಸ್ ಆಫ್ 4000. ಸುರೇಶ್ ಯಾರು? ಕನ್ಸೈನರ್. ಆ 4000 ಅನ್ನು ಏನಂತ ಕರಿತೀವಿ ಅಂದ್ರೆ ನಾನ್ ರಿಕರಿಂಗ್ ಎಕ್ಸ್ಪೆನ್ಸಸ್ ಮೇಡ್ ಬೈ ಸುರೇಶ್ ಅಂತ ಕರಿತೀವಿ 4000 rupees ಅನ್ನ. ಸೊ ನೆಕ್ಸ್ಟ್ ರಾಜೇಶ್ ಇನ್ಕರ್ಡ್ ಗೋಡೌನ್ ರೆಂಟ್. ರಾಜೇಶ್ ಯಾರು? ಕನ್ಸೈನಿ. ರಾಜೇಶ್ ಇನ್ಕರ್ಡ್ ಗೋಡೌನ್ ರೆಂಟ್ 2000, selling expenses 2000. 200 bags were lost in transit. 200 bags were lost in transit. Calculate the abnormal loss. Very easy. Let us go through the solution. Calculation of abnormal loss. So abnormal loss ಅಂದ ತಕ್ಷಣ ಎಷ್ಟು ಗೂಡ್ಸ್ ಲಾಸ್ಟ್ ಆಗಿದೆ ಅಂತ ನೋಡ್ಬೇಕು ಫಸ್ಟ್. ಸೊ ಸೆಂಟೆನ್ಸ್ ಹಿಯರ್ 200 bags were lost in transit. ಎಷ್ಟು ಬ್ಯಾಗ್ ಹೋಗಿದೆ? 200. ಸೊ ಇಲ್ಲಿ ಬರಿಬೇಕು ಟೋಟಲ್ ಗೂಡ್ಸ್ ಲಾಸ್ಟ್ ಇನ್ ಟ್ರಾನ್ಸಿಟ್ ಎಷ್ಟು? 200 bags. ಒಂದು ಬ್ಯಾಗಿಗೆ ಎಷ್ಟಪ್ಪ? ಇಲ್ಲಿ ಹೇಳಿಯಾರೆ 2000 bags ಆಫ್ ರೈಸ್ ರಾಜೇಶ್ ಆಫ್ ಮೈಸೂರು ಕಾಸ್ಟಿಂಗ್ 400 rupees. ಒಂದು ಬ್ಯಾಗಿಗೆ 400 ಎಷ್ಟಾಗತ್ತೆ? 2 4 8. ಎಷ್ಟು ಸೊನ್ನೆ ಇದೆ? 1 2 3 4 80,000. 80,000 ಬೆಲೆ ಬಾಳುವಂತ ಬ್ಯಾಗ್ಗಳು, ರೈಸ್ ಆಫ್ ಬ್ಯಾಗ್ ಏನಾಗಿದೆ? ಡಿಸ್ಟ್ರಾಯ್ ಆಗಿದೆ. ಇದಕ್ಕೆ ಏನೆಲ್ಲ ಖರ್ಚು ಮಾಡಿದೀವಿ? ಸೊ ಅದು ನಮಗೆ ಲಾಸೇ ಅಲ್ವಾ? ಈ ಲಾಸ್ ಆಗಿರುವಂತ ಇಷ್ಟು ಗೂಡ್ಸಿಗೆ ಮಾಡಿರುವಂತ ಖರ್ಚು ಏನು? ಲಾಸೇ ಅಲ್ವಾ? ಸೊ ಅದಕ್ಕೆ ಆಡ್ ಪ್ರಪೋರ್ಷನೇಟ್ ನಾನ್ ರಿಕರಿಂಗ್ ಎಕ್ಸ್ಪೆನ್ಸಸ್ ಇನ್ಕರ್ಡ್ ಬೈ ಕನ್ಸೈನರ್. ಇದಕ್ಕೆ ಕನ್ಸೈನರ್ ಏನೆಲ್ಲ ಇಷ್ಟು ಬಾಳುವಂತ 200 ಚೀಲ ಲಾಸ್ ಆಗಿದೆ ಅಲ್ವಾ ನಮಗೆ, ಅದಕ್ಕೆ ಏನು ಕನ್ಸೈನರ್ ಖರ್ಚು ಮಾಡಿದಾನೆ ಅದನ್ನು ಲಾಸ್ ಅಂತ ಕನ್ಸಿಡರ್ ಮಾಡ್ತೀವಿ. ಫಾರ್ ಎಕ್ಸಾಂಪಲ್ ಕನ್ಸೈನರ್ ಏನು ಖರ್ಚು ಮಾಡಿದಾನೆ? ಕಾಸ್ಟಿಂಗ್ 4000 ಈಚ್. ಸುರೇಶ್ ಇನ್ಕರ್ಡ್ ಎಕ್ಸ್ಪೆನ್ಸಸ್ ಆಫ್ 4000. 400 ರೂಪಾಯಿ ಖರ್ಚು ಮಾಡಿದಾನೆ. 4,000 ಖರ್ಚು ಮಾಡಿದಾನೆ. ಆ 4,000 ರೂಪಾಯಿ ಎಷ್ಟು ಗೂಡ್ಸ್ ಕಳ್ಸಕ್ಕೆ ಖರ್ಚು ಮಾಡಿದವನು? 2,000 ಬ್ಯಾಗ್ಸ್ ಆಫ್ ರೈಸ್ ಅನ್ನ ಕಳಿಸ್ಲಿಕ್ಕೆ ಅವನು ಖರ್ಚು ಮಾಡಿದ್ದು 4,000. ಎಷ್ಟು? 2,000 ಬ್ಯಾಗ್ಸ್ ಆಫ್ ರೈಸ್ ಅನ್ನ ಕಳಿಸ್ಲಿಕ್ಕೆ 4,000 ಖರ್ಚು ಮಾಡಿದ್ರೆ, ಬಟ್ ಇಲ್ಲಿ ಲಾಸ್ ಆಗಿರೋದೆಷ್ಟು? 200 ಬ್ಯಾಗು. 200ಕ್ಕೆ ಎಷ್ಟು ಅಂತ ಕಂಡುಹಿಡಿತೀವಿ. ಕ್ಲಿಯರ್? 4,000 rupees he spent to send 2,000 bags of rice. 2,000 ಬ್ಯಾಗ್ಗಳನ್ನ ಕಳಿಸ್ಲಿಕ್ಕೆ 4,000 ರೂಪಾಯಿ ಖರ್ಚು ಮಾಡಿದ್ರೆ ನಮಗೆ ಲಾಸ್ ಆಗಿರೋದು ಕೇವಲ 200 ಬ್ಯಾಗ್ ಅಲ್ವಾ? ಆ 200 ಬ್ಯಾಗಿಗೆ ಎಷ್ಟು ಅಂತ ಪ್ರಪೋರ್ಷನೇಟ್ ನೋಡ್ತೀವಿ. 4,000 ರೂಪಾಯಿ 2,000 ಚೀಲಗಳಿಗೆ ಖರ್ಚಾಗಿದೆ. 200 ಚೀಲಗೆ ಎಷ್ಟು ಅಂದಾಗ ಸೊ ಆನ್ಸರ್ ಈಸ್ 400. ಕ್ಲಿಯರ್? ಎಷ್ಟು ಬರುತ್ತೆ? 400 ಬರುತ್ತೆ. ಸೊ ಡಿವೈಡ್ ಮಾಡಿದಾಗ ಯು ವಿಲ್ ಗೆಟ್ ದ ಆನ್ಸರ್ ಆಫ್ 400. ದಿಸ್ ಈಸ್ ಅಬೌಟ್ ದ ಎಕ್ಸ್ಪೆನ್ಸಸ್ ಇನ್ಕರ್ಡ್ ಬೈ ದ ಕನ್ಸೈನರ್ ಆನ್ ದೀಸ್ ಲಾಸ್ಟ್ 200 bags. ಇನ್ನು 2-3 ಪ್ರಾಬ್ಲಮ್ ನೋಡಿದಾಗ ಗೊತ್ತಾಗುತ್ತೆ. ಅಂಡ್ ಆಡ್ ಪ್ರಪೋರ್ಷನೇಟ್ non-recurring expenses incurred by consignee. ಸೊ ಇಲ್ಲಿ ನೀವು ಕೇರ್ಫುಲ್ ಆಗಿರಬೇಕು. ಕನ್ಸೈನಿ ಖರ್ಚು ಮಾಡಿದ್ದನ್ನು ಇದಕ್ಕೆ ಆಡ್ ಮಾಡಬೇಕಾ ಅನ್ನೋ ಪ್ರಶ್ನೆ ನೋಡಿದ್ರೆ, ಸೊ ಗೂಡ್ಸ್ ಎಲ್ಲಿ ಲಾಸ್ ಆಗಿದೆ ನೋಡಬೇಕು. ಫಾರ್ ಎಕ್ಸಾಂಪಲ್ ಸೆಲ್ಲಿಂಗ್ ಎಕ್ಸ್ಪೆನ್ಸಸ್ 200 bags were lost in transit. 200 bags were lost in transit ಅಂದ್ರೆ ಫಾರ್ ಎಕ್ಸಾಂಪಲ್ ಹರಿಹರಪುರದಿಂದ ಕಳಿಸಿದೆ ಅಂತ ಆದ್ರೆ ಶೃಂಗೇರಿಗೆ ಇಲ್ಲಿ ಓನರ್ ಗೋಡೌನ್ ಇದೆ, ಇಲ್ಲಿ ಏಜೆಂಟ್ ಗೋಡೌನ್ ಇದೆ. ಈ 2,000 ಬ್ಯಾಗ್ ಕಳಿಸ್ತಾ ಇದ್ದಾರೆ. ಇನ್ ಬಿಟ್ವೀನ್ ಇಲ್ಲೆಲ್ಲೋ ಅಡ್ಡಗದ್ದೆಯಲ್ಲಿ ಏನಾಗಿದೆ? ಅಷ್ಟು ಗೂಡ್ಸ್ ಡಿಸ್ಟ್ರಾಯ್ ಆಗೋಗ್ಬಿಟ್ಟಿದೆ, ಅಥವಾ 200 bags ಏನಾಗಿದೆ? ಲಾಸ್ಟ್ ಆಗಿದೆ. ಸೊ ಇದು ನಮ್ಮ ಏಜೆಂಟ್ ಶೃಂಗೇರಿಯಲ್ಲಿ ಇರುವ ಸುರೇಶಿಗೆ ತಲುಪಿದೆಯಾ? ರಾಜೇಶಿಗೆ ತಲುಪಿದೆಯಾ? ತಲುಪಿಲ್ಲ. ರಾಜೇಶಿಗೆ ತಲುಪಿಲ್ಲ ಅಂದಮೇಲೆ ಈ 200 ಬ್ಯಾಗ್ಗಳಿಗೆ ರಾಜೇಶ್ ಏನೂ ಎಕ್ಸ್ಪೆನ್ಸಸ್ ಅನ್ನು ಇನ್ಕರ್ ಮಾಡಿಲ್ಲ. ಅರ್ಥ ಆಗ್ತಾ ಇದೆಯಾ ಹೇಳೋದು? ಸೊ ಕ್ಲಿಯರ್? ಇಲ್ಲಿ
ಸುರೇಶ್ ಹರಿಹರ್ಪುರದಿಂದ 2000 ರೈಸನ್ನು ಕಳಿಸಿದ್ದಾನೆ. ದಾರಿ ಮಧ್ಯದಲ್ಲಿ ಅಡ್ಗದ್ದೆಯಲ್ಲಿ 200 ಬ್ಯಾಗ್ಸ್ ಆಫ್ ರೈಸ್ ಏನಾಗಿದೆ, ಡಿಸ್ಟ್ರಾಯ್ ಆಗಿದೆ, ಲಾಸ್ಟ್ ಆಗಿದೆ. ಸೊ ಈ ಬ್ಯಾಗಿಗೆ ಎಷ್ಟು ಖರ್ಚು ಮಾಡಿದ್ದಾನೆ ಅಂತ ಹೇಳಿ ನಾವಿಲ್ಲಿ ಕ್ಯಾಲ್ಕುಲೇಟ್ ಮಾಡಿದ್ವಿ. ಹೇಗೆ 4000 ರೂಪಾಯಿ 2000 ಬ್ಯಾಗಿಗೆ ಖರ್ಚು ಮಾಡಿದ್ವಿ, 200ಕ್ಕೆ ಎಷ್ಟು ನೋಡಿದ್ವಿ. ಅದೇ ಪ್ರಪೋರ್ಷನೇಟ್ ನಾನ್ ರಿಕರಿಂಗ್ ಎಕ್ಸ್ಪೆನ್ಸ್ ಇನ್ಕರ್ಡ್ ಬೈ ಕನ್ಸೈನಿ ಎಷ್ಟು ಮಾಡೋಣ ಅಂದರೆ, ಕನ್ಸೈನಿಗೆ ಆ 200 ಬ್ಯಾಗ್ಗಳು ಬಂದು ಸೇರಿದೆಯಾ? ಇಲ್ಲ, ಕನ್ಸೈನಿಗೆ ಸೇರಿದ 1800 ಮಾತ್ರ. ಯಾಕೆ ಹೇಳಿ, 200 ಬ್ಯಾಗ್ ದಾರಿ ಮಧ್ಯದಲ್ಲಿ ಹೋದಾಗ 2000ದಲ್ಲಿ 200 ಬ್ಯಾಗ್ ದಾರಿ ಮಧ್ಯದಲ್ಲೇ ಲಾಸ್ಟ್ ಆದಾಗ ಉಳಿಯೋದೆಷ್ಟು 1800. ಈ 200 ಹಾಳಾಗಿರುವಂಥ ಲಾಸ್ಟ್ ಆಗಿರುವಂಥ ಒಂದು ಗೂಡ್ಸಿಗೆ ಅಥವಾ ರೈಸಿಗೆ ಇವನು ರಾಜೇಶ್ ಯಾವುದೇ ಎಕ್ಸ್ಪೆನ್ಸಸ್ ಇನ್ಕ್ಲೂಡ್ ಮಾಡಿರಲ್ಲ. ಸೊ ಇಲ್ಲಿ ನಿಲ್. ಸೊ ಟೋಟಲ್ ಅಬ್ನಾರ್ಮಲ್ ಲಾಸ್ ಈಸ್ 80,400. ಟೋಟಲ್ ಅಬ್ನಾರ್ಮಲ್ ಲಾಸ್ ಈಸ್ 80,400. ಇಟ್ಸ್ ವೆರಿ ಈಸಿ. 2-3 ಸತಿ ವಿಡಿಯೋನ ಕೇಳಿ, ಅರ್ಥ ಆಗತ್ತೆ. ಇಲ್ಲಿ ಕನ್ಫ್ಯೂಸ್ ಆಗಬಾರ್ದು. ಎಷ್ಟು ಬ್ಯಾಗ್ ಕಳಿಸಿರೋದು 2000, ಅದರಲ್ಲಿ ಎಷ್ಟು ಬ್ಯಾಗ್ ಲಾಸ್ ಆಗಿರೋದು 200, ಅದಕ್ಕೆ ಖರ್ಚು ಮಾಡಿರೋದು ಎಷ್ಟು ಅಂತ ಕಂಡುಹಿಡಿರೋದು. 4000 ರೂಪಾಯಿ ಖರ್ಚು ಮಾಡಿದವನು 2000 ಬ್ಯಾಗನ್ನು ಖರ್ಚು ಮಾಡಿ ಕಳ್ಸೋಕ್ಕಾದ್ರೆ 200ಕ್ಕೆ ಎಷ್ಟು ಅಂತ ಕಂಡುಹಿಡಿದೀವಿ. ಇಲ್ಲಿ ಈ 80,000 ಹೇಗೆ ಬಂತು ಅಂದರೆ 200 ಬ್ಯಾಗ್ ಲಾಸ್ಟ್ ಆಗಿರೋದು, ಪ್ರತಿ ಬ್ಯಾಗಿಗೆ ಎಷ್ಟು 400 ರೂಪಾಯಿ. ಟೋಟಲ್ 80,400 ಆಗುತ್ತೆ. ಥ್ಯಾಂಕ್ ಯು. ನೆಕ್ಸ್ಟ್ ಕ್ಲಾಸಲ್ಲಿ ಇನ್ನೊಂದು ಸ್ವಲ್ಪ ಪ್ರಾಬ್ಲಮ್ಗಳನ್ನು ನೋಡೋಣ. ಥ್ಯಾಂಕ್ ಯು.